ಫಸ್ಟು ನನ್ನ ಫಾಲೋ ಮಾಡ್ಕೊಳ್ಳಿ, ಆಮೇಲಿಂದ ನಾನು ಮಾತಾಡ್ತೀನಿ. ಬೇಗ ಬೇಗ ಫಾಲೋ ಮಾಡಿ. ಹಾಯ್. ಸೊ ಇವಾಗ ಗೆಟ್ ರೆಡಿ ವಿತ್ ಮೀ ನನ್ನ ಮನೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ ನಾನು. ಸೊ ಹೆಂಗೆ ರೆಡಿ ಆದೆ ಅಂತ ತೋರಿಸ್ತೀನಿ. ಬೇಗ ಬೇಗ ನಾನು ಹೆಂಗೆ ಕಲಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ಚೆನ್ನಾಗಿ ಕಲಿಸ್ತಿದ್ದೀನಿ ಅಂದರೆ ರೆಡ್ ಆರ್ಟ್ ಕಮೆಂಟ್ ಮಾಡಿ, ಇಲ್ಲಾಂದರೆ ಬೇರೆ ಯಾವ ಕಲರ್ ಆರ್ಟ್ ಆದರೂ ಕಮೆಂಟ್ ಮಾಡ್ಕೊಳ್ಳಿ. ಎಲ್ಲ ಜಾಸ್ತಿ ರೆಡ್ ಆರ್ಟ್ ಕಮೆಂಟ್ ಮಾಡಿ, ಕಣೆ ಸಿಕ್ಕಾಬಟ್ಟೆ ಕ್ಯೂಟಾಗಿ ಕಲಿಸಿದ್ದೀನಲ್ಲ ನಾನು, ಅದಕ್ಕೆ. ಸೊ ಇವಾಗ ಹೆಂಗೆ ರೆಡಿ ಆದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಬನ್ನಿ, ಇವಾಗ ಹೆಂಗೆ ರೆಡಿ ಐತೆ ಅಂತ ಫೇಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ, ಇಯರಿಂಗ್ ಸರಿ ಮತ್ಕೊಂಡು ಫೇಸೇನು ಒರೆಸಿರ್ಲಿಲ್ಲ, ಅದಕ್ಕೆ ಇವಾಗ ನೀಟಾಗಿ ಒರೆಸ್ಕೊಂಡೆ. ಯಾಕಂದರೆ ನಾನು ಕ್ರೀಮ್ ಹಾಕ್ತಾ ಇರೋದ್ರಿಂದ ಪೌಡ್ರ್ ಹಾಕಿದ್ರೆ ಪೌಡ್ರೆಲ್ಲ ಹಾಗೆ ಇರುತ್ತೆ ಫೇಸಲ್ಲಿ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಪೌಡ್ರನ್ನ ತೊಗೊಂಡು ಅದನ್ನು ಫೇಸ್ಗೆ ಹಾಕ್ಕೊಂಡು ನೀಟಾಗಿ ರಬ್ ಮಾಡ್ಕೊಬೇಕು. ಯಾಕಂದರೆ ನಂದು ಫುಲ್ ಡ್ರೈ ಸ್ಕಿನ್ನು, ಮೇಕಪ್ ಎಲ್ಲ ಇರಲ್ಲ ನನ್ನ ಫೇಸಲ್ಲಿ. ಪೌಡ್ರನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಸೊ ಎಷ್ಟು ವರ್ಷದ್ರು ನನ್ನ ಫೇಸಲ್ಲಿ ಹಂಗಂಗೆ ಇರುತ್ತೆ. ಇವಾಗ ಮತ್ತೆ ನೀಟಾಗಿ ಒಂದು ಬಟ್ಟೆ ತಗೊಂಡು ಫೇಸಲ್ಲಿ ಇರೋ ಪೌಡ್ರನ್ನೆಲ್ಲ ಕ್ಲಿಯರ್ ಮಾಡಬೇಕು. ಸುಮ್ಮನೆ ಪೌಡ್ರು ವೇಸ್ಟು, ಈ ಕಡೆ ದುಡ್ಡು ವೇಸ್ಟ್ ಅದಕ್ಕೆ ಕೊಡೋದನ್ನ. ಕ್ರೀಮ್ ಹಾಕೋಣ ಅಂತ ಹೇಳಿದ್ರೆ ಈ ವಿಕೋ ಟರ್ಮರಿ ಹಾಕಿ ಫೇಸ್ ಎಲ್ಲ ಫುಲ್ ಪಿಂಪಲ್ ಆಗಿಬಿಟ್ಟು ಇವಾಗ ಸುಮಾರಾಗೈತೆ. ಸೊ ಇವಾಗ ಕಾಜಲ್ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಐಬ್ರೋ ಕಾಜಲ್ ಹಚ್ಕೊಂಡು ಆಮೇಲಿಂದ ಕಣ್ಣಿಗೆ ಹಚ್ಕೊತೀನಿ. ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡಿಬಿಟ್ಟು 2 ಕಣ್ಣಿಗೂ ಕಾಜಲ್ ಹಚ್ಚಿ ಕಂಪ್ಲೀಟೆಡ್. ಸೊ ಇದಕ್ಕೆ ನಾನು ವಾಯ್ಸ್ ಓವರ್ ಡೈರೆಕ್ಟಾಗಿ ಕೊಡ್ತಿಲ್ಲ, ನಮ್ಮಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾರೆ ವಾಯ್ಸ್ ಓವರ್ ಕೊಡೋಕ್ಕೆಲ್ಲ. ಕಾಜಲ್ ಹಚ್ಮೇಲೆ ಏನು ಪೆಂಡಿಂಗ್ ಇರುತ್ತೆ ಇಲ್ಲಿ ಲಿಫ್ಟಿಕ್. ಸೊ ಲಿಫ್ಟಿಕ್ನ ಇವಾಗ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಅದು ಡಾರ್ಕ್ ಇರೋದ್ರಿಂದ ಸ್ವಲ್ಪ ಹಚ್ಚಿರೋ ಸಾಕು, ಫುಲ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಣ್ಕಪ್ಪು ಕಾಜಲೆಲ್ಲ ಹಾಕೊಂಡ್ಮೇಲೆ ಉಲ್ಟಿರೋ ಸ್ಟಿಕ್ಕರ್ ಒಂದು ಪೆಂಡಿಂಗ್. ಸೊ ಅದನ್ನು ಹಾಕೊಂಡ್ರೆ ಫುಲ್ ರೆಡಿ ಆಗಿಬಿಡ್ಬೋದು. ಸೊ ಫೈನಲಿ ಇಂಥ ರೆಡಿ ಆಯ್ತು. ನಂಗೆ ಏನೇ ಹಾಕೊಂಡು ಜೀನ್ಸ್ ಹಾಕೊಳ್ಳಿ, ಏನೇ ಹಾಕೊಂಡ್ರು ಕುಂಕುಮ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನಂಗೆ ಕುಂಕುಮ ಇಲ್ಲದೆ ನನ್ನ ಔಟ್ಫಿಟ್ ಕಂಪ್ಲೀಟೇ ಆಗೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಅದಾದ್ಮೇಲೆ ಅದ್ರ ಮೇಲೆ ಕುಂಕುಮ ಇಡ್ತೀನಿ. ಆವಾಗ ಅದು ಸಂಜೆ ತನಕ ಇರುತ್ತೆ ಕುಂಕುಮ. ಸೊ ಇವಾಗ ಎಲ್ಲ ಹಾಕೊಂಡು ರೆಡಿ ಆಗಾಯಿತು. ಸೊ ಇವಾಗ ಅಲ್ಲಿ ರೋಸ್ ಇರೋದನ್ನ ಮುಡ್ಕೊಳ್ಳೋಣ ಅಂತ ನೋಡಿದೆ, ಬಿಟ್ಟ ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಹಾಗೆ ಅದನ್ನ ಕಿವಿಗೆ ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ಸೂಪರೆಲ್ಲ ಕಮೆಂಟ್ ಮಾಡಿ ಬೇಗ ಬೇಗ ಹೆಂಗೆ ಕಾಣಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಜೀನ್ಸು ಮತ್ತು ಟಿ ಶರ್ಟ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. 3 ಬಟನ್ ಜೀನ್ಸ್ ವೇರೇ ಮಾಡಿರಲಿಲ್ಲ ಯಾವಾಗಲೂ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಈ ಥರ ಔಟ್ಫಿಟ್ ಬಿಟ್ಟು ಇವಾಗ ತಲೆ ಬಚ್ಚಬೇಕು. ಸೊ ಅವತ್ತು ಜಾರಲ್ಲಿ ತಂದಿರೋದು ಹಂಗೆ ಪೆಂಡಿಂಗ್ ಇತ್ತಂತ ಇವತ್ತು ಹಾಕೊಳ್ಳೋಣ ಅಂತ ನೋಡಿದೆ. ಸೊ ಅದನ್ನ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಕೂದಲನ್ನ ಬಾಚಿಬಿಟ್ಟು ಸಿಕ್ಕೆಲ್ಲ ಬಿಚ್ಚಿಬಿಟ್ಟು ಆಮೇಲೆ ಹಾಕ್ಕೊತೀನಿ. ಯಾಕಂದರೆ ನಂದು ಫುಲ್ ರಫ್ ಇದೆ ಕೂದಲು, ಅದನ್ನ ಹಾಕಿದ ತಕ್ಷಣ ಕೂತ್ಕೊಳ್ಳಲ್ಲ. ಸೊ ಇವಾಗ ಅದನ್ನೆಲ್ಲ ಫುಲ್ ತಲೆ ಎಲ್ಲ ಬಾಚಿಕೊಂಡು 1-2-3 ಕ್ಲಿಪ್ ಹಾಕ್ಬಿಟ್ಟು ಅದನ್ನು ಫುಲ್ ಚೆನ್ನಾಗಿ ರೆಡಿ ಮಾಡ್ಕೊಂಡು ಫೈನಲಿ ಔಟ್ಫಿಟ್ ಈ ಥರ ಇತ್ತು. ಅದನ್ನ ಹಾಕೊಂಡು ಅದು ಮೊದಲು ತಲೆ ಮೇಲೆ ಇರೋ ಥರ ಕಾಣಿಸ್ತಾಯಿತ್ತು, ಬೇಡ ಅಂದ್ಬಿಟ್ಟು ತಗ್ಬಿಟ್ಟು ಈಗ ಪರ್ಫೆಕ್ಟ್ ಆಗೈತೆ. ಪರ್ಫ್ಯೂಮ್ ಹಾಕೊಂಡು ಔಟ್ಫಿಟ್ ರೆಡಿ. ಬೇಗ ಬೇಗ ಫಾಲೋ ಮಾಡ್ಕೊಳ್ರಪ್ಪ.